ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಅರಣ್ಯ ಪ್ರವಾಸಿ ತಾಣ, ಜಲ ಸಾಹಸ ಕ್ರೀಡೆ, ಹೋಮ್ ಸ್ಟೇ ರೆಸಾರ್ಟ್ಗಳು ದಾಂಡೇಲಿ, ಜೋಯ್ಡಾದ ಪ್ರವಾಸೋದ್ಯಮಕ್ಕೆ ಮೂಲ ಸಂಪನ್ಮೂಲಗಳಾಗಿದ್ದರೆ ಈ ಭಾಗದಲ್ಲಿ ಕಾಣುವ ಅತ್ಯಂತ ಅಪರೂಪವಾದ ಹಾರ್ನ್ಬಿಲ್ ಹಕ್ಕಿ ಕೂಡ ಇಲ್ಲಿನ ಪ್ರವಾಸೋದ್ಯಮದ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಈ ಹಕ್ಕಿಗಳ ಸಂರಕ್ಷಣೆಯ ಜವಾಬ್ದಾರಿ ಎಲ್ಲರದ್ದಾಗಿದೆ ಅಂತ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಶಾಸಕ ಆರ್.ವಿ. ದೇಶಪಾಂಡೆ ಹೇಳಿದ್ದಾರೆ. ಅವರು ದಾಂಡೇಲಿಯ ಹಾರ್ನ್ಬಿಲ್ ಸಭಾಭವನದಲ್ಲಿ 2 ದಿನಗಳ ಕಾಲ ಹಮ್ಮಿಕೊಂಡಿದ್ದ ಹಾರ್ನ್ಬಿಲ್ ಹಬ್ಬದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದರು. ಹಾರ್ನ್ಬಿಲ್ ಬದುಕಿನ ವಿಧಾನವೇ ರೋಚಕವಾದದ್ದು. ಪರಿಸರಕ್ಕೆ ಸಂಪತ್ತಾಗಿರುವ ಹಾರ್ನ್ಬಿಲ್ ಪಕ್ಷಿಗಳನ್ನು ಸಂರಕ್ಷಿಸುವ ಕೆಲಸ ಆಗಬೇಕಾಗಿದೆ. ಅರಣ್ಯ ಇಲಾಖೆಯೊಂದೇ ಈ ಕೆಲಸವನ್ನು ಮಾಡಿದರೆ ಸಾಲದು. ಇಲಾಖೆಯ ಜೊತೆ ಜನ ಕೂಡ ಈ ಭಾಗದ ವನ್ಯ ಸಂಪತ್ತುಗಳನ್ನ, ಪ್ರಾಣಿ ಪಕ್ಷಿಗಳನ್ನ ಸಂರಕ್ಷಿಸುವ ಕೆಲಸ ಮಾಡಬೇಕಾಗಿದೆ. ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿ ಯುವ ಜನರಿಗೆ ಈ ಭಾಗದ ವನ್ಯ ಪ್ರಾಣಿಗಳ, ಪಕ್ಷಿಗಳ ಜೀವನ ವಿಧಾನಗಳ ಬಗ್ಗೆ, ಅವುಗಳ ಸಂರಕ್ಷಣೆ ಬಗ್ಗೆ ತಿಳಿಸುವ ಕಾರ್ಯವನ್ನು ಹಮ್ಮಿಕೊಳ್ಳಬೇಕು ಎಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಅರಣ್ಯ ಮತ್ತು ಪರಿಸರದಲ್ಲಿ ಕೆಲಸ ಮಾಡಿದ ವಿವಿಧ ಸಾಧಕರನ್ನ ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿಗಳನ್ನ ಮತ್ತು ಹಾರ್ನ್ಬಿಲ್ ಹಬ್ಬದ ಭಾಗವಾಗಿ ಹಮ್ಮಿಕೊಂಡ ವಿವಿಧ ಸ್ಪರ್ಧಾ ವಿಜೇತ ವಿದ್ಯಾರ್ಥಿಗಳನ್ನ ಗೌರವಿಸಿದ್ರು. ಕೆನರಾ ವೃತ್ತರ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಟಿ. ಹಿರಾಲಾಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಆದರೆ ಯಾರ ಪರಿಸರದಲ್ಲಿ ಹುಟ್ಟಿದ್ದಾರೆ ಇದರ ಬಗ್ಗೆ ನಾನು ಅರಣ್ಯ ಇಲಾಖೆಗೆ ಅಭಿನಂದಿಸ್ತಾ ಇದ್ದೇನೆ. ಮಾನವವಾಗಿ ಹುಟ್ಟಿದ ನಂತರ ಮಾನವಾಗಿ ಬಾಳಬೇಕು. ಮಾನವ ನಿಸರ್ಗ ಪ್ರೇಮಿ ಇರಬೇಕು. ಪ್ರೀತಿ, ವನ್ಯಜೀವಿಗಳ ಪ್ರೀತಿ, ಪಕ್ಷಿಗಳ ಮೇಲೆ ಪ್ರೀತಿ, ಇದರಿಂದ ಆರೋಗ್ಯ ಚೆನ್ನಾಗಿರ್ತದೆ. ಬೆಳವಣಿಗೆ ಚೆನ್ನಾಗಿರುತ್ತೆ. ಇದು ಬಹಳ ಮಹತ್ವ. ಇವತ್ತು ಬಹಳ ಜನ ಬಹಳ ದೂರದಿಂದ ಬಂದಿದ್ದಾರೆ. ಇಲಾಖೆ ಅಧಿಕಾರಿಗಳು ಅವರೆಲ್ಲ ಸ್ವಾಗತ ಮಾಡ್ತಾರೆ. ಈಗಾಗಲೇ ನಮ್ಮ ನಿರಾವರಿ ಹೇಳಿ ನಮ್ಮ ಜಿಲ್ಲೆಯಲ್ಲಿ 7-8 ಸ್ಪೀಸೀಸ್ ಅವರು 4 ಇಲ್ಲೇ ಮನೆ ಮಾಡಿದ್ದಾರೆ, 4 ದಾಂಡೇಲಿಯಲ್ಲಿ ಮನೆ ಮಾಡಿದ್ದಾರೆ. ಹಾಗೆ ದಾಂಡೇಲಿಯ ಭಾಗವನ್ನು ನೋಡಿ ಇಂತಹ ಸುಂದರ ಹಾರ್ನ್ಬಿಲ್ ಅಂತ ಪಕ್ಷಿ ದಿನನಿತ್ಯ ನೋಡಿ ಸಿಗ್ತದೆ. ಅದು ದಿನ ನೋಡೋದು ದೊಡ್ಡದು ಇರುತ್ತೆ. ವರ್ಷಕ್ಕೊಮ್ಮೆ ಕಾರ್ಯಕ್ರಮ ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಶಾಂತರಾಮ ಸಿದ್ದಿ, ಹಳಿಯಾಳ ಉಪವಿಭಾಗದ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಶಾಂತ್ ಕುಮಾರ್ ಕೆಸಿ, ಶಿರಸಿಯ ನಾಗಶೆಟ್ಟಿ ಆರ್ಎಸ್, ಸಂದೀಪ್ ಸೂರ್ಯವಂಶಿ, ಹೊನ್ನಾವರದ ಯೋಗೇಶ್ ಸಿಕೆ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ರಿಯಾಜ್ ಸೈಯದ್, ತಹಸೀಲ್ದಾರ್ ಶೈಲೇಶ್ ಪರಮಾನಂದ, ಪೌರಾಯುಕ್ತ ವಿವೇಕ್ ಬನ್ನೆ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ಟಿಸಿ ಹಾದಿಮನಿ, ಪ್ರೊಬೇಷನರಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕಾವ್ಯ ಮುಂತಾದವರು ಉಪಸ್ಥಿತರಿದ್ದರು. ಮಾನ್ಯತಾ ವಾಸನೆ ಪ್ರಾರ್ಥಿಸಿದ್ರು. ದಾಂಡೇಲಿಯ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಚೌಹಾಣ್ ಸ್ವಾಗತ ಮಾಡಿದ್ರು. ಜಗಲಪೇಟ ವಲಯ ಅರಣ್ಯಾಧಿಕಾರಿ ವಿನಯ್ ಭಟ್ ವಂದಿಸಿದ್ರು. ಆಶಾ ದೇಶ ಭಂಡಾರಿ ನಿರೂಪಿಸಿದ್ರು. ಕ್ಯಾಮರಾಮನ್ ಲತೇಶ್ ಚಾಟ್ಲಾ ಜೊತೆ ಸರ್ಪರಾಜ ಶೇಖ್, ಟಿವಿ 24 ಕನ್ನಡ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.